ಹೆಲೋ ಗುರು, ಎಲ್ರಿಗೂ ನಮಸ್ಕಾರ. ನಮ್ಮ ಆಚಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ನೋಡ್ತಾ ಇರ್ಬೋದು. ನಮ್ಮ RCB ಬಗ್ಗೆ ಮಾತಾಡ್ತಿರೋದು. RCB ಬಗ್ಗೆ ನೀವು ನೋಡೋದಾದ್ರೆ 7 ಮ್ಯಾಚ್, ಅದು ಚಿನ್ಸ್ವಾಮಿಲಿ ಹೇಳೋದಾದ್ರೆ 7 ಮ್ಯಾಚ್ ಆಡಿದ್ದಾರೆ. ಔಟ್ ಆಫ್ 7 ಮ್ಯಾಚ್ ಗೆದ್ದಿದ್ದಾರೆ RCB ಅಂತ ಹೇಳ್ಬೋದು. 12 ಮ್ಯಾಚಲ್ಲಿ 7 ಮ್ಯಾಚ್ RCB ಗೆದ್ದಿದೆ ಮತ್ತು 5 ಮ್ಯಾಚು ಪಂಜಾಬ್ ಗೆದ್ದಿದೆ. ಇದು RCBಗೆ ಜಾಸ್ತಿ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ನೀವು ನೋಡ್ರಿ, ಓವರ್ ಆಲ್ ನೋಡೋದಾದ್ರೆ ನಿಮಗೆ 33 ಮ್ಯಾಚಲ್ಲಿ 16 ಮ್ಯಾಚ್ ಗೆದ್ದಿದೆ, 17 ಮ್ಯಾಚ್ ಪಂಜಾಬ್ ಗೆದ್ದಿದೆ ಅಂತಾನೆ ಹೇಳ್ಬೋದು. ಆಮೇಲೆ ನೋಡೋದಾದ್ರೆ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ ಇರ್ಬೋದು, ಅವ್ರು ನಮ್ಮ RCB ಬಂದವ್ರೆ. ಆಮೇಲೆ ಮ್ಯಾಕ್ಸ್ವೆಲ್ ಮತ್ತೆ ವೈಶಾಖ್ ವಿಜಯ್ ಕುಮಾರ್ ಅವರು ಎಕ್ಸ್ಚೇಂಜ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ಬಿಟ್ಟು ನೋಡೋದಾದ್ರೆ ನೋಡ್ಬೋದು, ಮೋಸ್ಟ್ ರನ್ಸ್ ಅಲ್ಲಿ ನಮ್ಮ ಕೊಹ್ಲಿ ಲಿಸ್ಟ್ ಅಲ್ಲಿ ಇದೆ. ಟಾಪ್ ಫೈವ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಮೋಸ್ಟ್ ರನ್ಸ್ ಅಲ್ಲಿ 248 ರನ್ಸ್ ಅಲ್ಲಿ ನಮ್ಮ ಕೊಹ್ಲಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮೋಸ್ಟ್ ವಿಕೆಟ್ಸ್ ಅಲ್ಲಿ ನೂರ್ ಅಹಮದ್ ಇದ್ದಾರೆ. ಇವತ್ತು ಜಾಸ್ ಹೆಸಲ್ವುಡ್ 3 ವಿಕೆಟ್ ತಗೊಂಡ್ರೆ ಟಾಪ್ ಅಲ್ಲಿ ಬರೋ ಸಾಧ್ಯತೆ ತುಂಬಾ ಇದೆ. ಮತ್ತೆ ಕೊಹ್ಲಿ ಅವರು 110 ರನ್ ನೋಡಿದ್ರೆ ಪೂರನ್ನ ಮೀರಿಸ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಹೆಡ್ ಟು ಹೆಡ್ ನೋಡೋದಾದ್ರೆ ಓವರ್ ಆಲ್ 33 ಮ್ಯಾಚಸ್ ಅಲ್ಲಿ 16 ಮ್ಯಾಚಸ್ RCB ಗೆದ್ದಿದೆ ಮತ್ತು 17 ಮ್ಯಾಚಸ್ ಪಂಜಾಬ್ ಗೆದ್ದಿದೆ ಅಂತಾನೆ ಹೇಳ್ಬೋದು. ಇನ್ನು ಹೋದ್ ಸಲ ಮ್ಯಾಚ್ ನೋಡೋದಾದ್ರೆ ಪ್ಲೇಯಿಂಗ್ 11 ಅಲ್ಲಿ ಏನೋ ಚೇಂಜಸ್ ಇರಲಿಲ್ಲ, ಸೇಮ್ ಪ್ಲೇಯಿಂಗ್ 11 ಇತ್ತು. ಆದರೆ ಇವತ್ತು ನನ್ನ ಪ್ರಕಾರ ಚೇಂಜಸ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಪಡಿಕಲ್ ಬದಲಿಗೆ ಸ್ವಸ್ತಿಕ್ ಚಿಕ್ಕರನ್ ಹಾಕೋಬಹುದು ಅಥವಾ ಲಿವಿಂಗ್ಸ್ಟನ್ ಬದಲಿಗೆ ರೊಮಾರೋ ಶೆಫರ್ಡ್ ಹಾಕೋಬಹುದು ಅಂತ ನನ್ನ ಪ್ಲಾನ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರು ನಿಮಗೆ ಗೆಲ್ಬೇಕು, RCBನ ಪಂಜಾಬ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೀವು ನೋಡ್ತಾ ಇರ್ಬೋದು ಟೀಮ್ ಡೇವಿಡ್ ಹಾಕೊಂಡಿದೀವಿ, ಲಿವಿಂಗ್ಸ್ಟನ್ ಬದಲಿಗೆ ರೊಮಾರೋ ಶೆಫರ್ಡ್ ಹಾಕೊಂಡಿದೀವಿ, ಪಡಿಕಲ್ ಬದಲು ಸ್ವಸ್ತಿಕ್ ಚಿಕ್ಕರನ್ ಹಾಕೊಂಡಿದೀವಿ. ಆಮೇಲೆ ನೀವು ಇಂಪ್ಯಾಕ್ಟ್ ನೋಡ್ಬೋದು, ಇಂಪ್ಯಾಕ್ಟ್ ಮನೋಜ್ ಬಾಂಡಿಗೆ ತಗೊಂಡಿದೀವಿ. ಇಲ್ಲಿ ಎಕ್ಸ್ಟ್ರಾ ಇರೋದು ದಯಾಲ್, ನಾವು ದಯಾಲ್ನ ತಗೊಂಡಿಲ್ಲ, ದಯಾಲ್ ಬದಲಿಗೆ ಮನೋಜ್ ಬಾಂಡಿಗೆನ ತಗೊಂಡಿದ್ದೀವಿ. ಮನೋಜ್ ಬಾಂಡಿಗೆ ಆಲ್ರೌಂಡರ್, ಬ್ಯಾಟ್ಸ್ಮನ್ ವಿತ್ ಬೌಲರ್ ಆಲ್ಸೋ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ RCB ಇವತ್ತು ಗೆದ್ದೇ ಗೆಲ್ಲುತ್ತೆ. ಏನಕ್ಕೆ ಗೆಲ್ಲುತ್ತೆ ಅಂದ್ರೆ ಇವತ್ತು ನಂಬರ್ 18 ಡೇಟು, ಸೀಸನ್ 18, ನಂಬರ್ 18 ಬಂದು ವಿರಾಟ್ ಕೊಹ್ಲಿ, ಡೇಟ್ ಬಂದು 18. ಈ ಸಲ ಅದು RCB 18ನೇ ತಾರೀಕಲ್ಲಿ ಒಂದು ದಿನನೂ ಸೋತಿಲ್ಲ ಅಂತಾನೆ ಹೇಳ್ಬೋದು, ಅಂತ ಹಿಸ್ಟ್ರಿ ಇದೆ. 18th ಡೇಟ್ ಅಲ್ಲಿ RCB ಹ್ಯಾಸ್ ನೆವರ್ ಲೂಸ್ ಆನ್ ದ ಮ್ಯಾಚ್. ಇವತ್ತು ಗೆದ್ದೇ ಗೆಲ್ಲುತ್ತೆ ಅಂತ ಅನಿಸ್ತಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ನಿಮ್ಗೆ ಅನ್ಸುತ್ತೆ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ನೀವಿನ್ನು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.